ತಮ್ಮಣ್ಣ ಅವರು ಆಯ್ಕೆ ಮಾಡಿದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಆಗ್ತಾ ಇದೆ ನಮಗೂ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದ್ದದ್ದು ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ, ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನೂ ಇದೆ. ಸರ್, ಈಗ ನೀವೇನು ಸಲಹೆ ಕೊಟ್ಟಿದ್ದೀರಾ ಅಂತೇಳಿ ವಿಜೇಂದ್ರ ಅವ್ರನ್ನ ಹೇಳ್ತಿದ್ದಾರೆ ನೋಡಿ ಸರ್. ಯಾರು ಏನಂತ ಯಾರು ಸಲಹೆ ಕೊಟ್ಟಿದ್ದಾರೆ? ತಮ್ಮಣ್ಣ ಅವ್ರನ್ನ ಆಯ್ಕೆ ಮಾಡಕ್ಕೆ ನೀವೇ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಯಾವಾಗ ಬಂದಿರೋ ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ? ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಮಾಡಬೇಕಾಗುತ್ತೆ. ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ, ಆ ಥರ ಎಲ್ಲ ಊಹಾಪೋಹ ಸುದ್ದಿಗಳು. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೈಕಮಾಂಡ್ ನಿರ್ಧಾರ ತೊಗೊಂಡು ಮಾಡೋಂಗಿದ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ. ನಾವು ಹೈಕಮಾಂಡ್ ಪಕ್ಷದ ಶಿಸ್ತಿನ ಸಿಪಾಯಿ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟ ಇಲ್ಲ ಮಾಡ್ತಾಯಿದ್ವಿ. ಎಲ್ಲ ಕಡೆ ಮಾಸ್ಕ್ ಕಡ್ಡಾಯ ಮಾಡಬೇಕಂತ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದ್ದಾರೆ. ನಮ್ಮ ಸೇಫ್ಟಿ ನಾವು ನೋಡ್ಕೊಂಬಂದೆ. ನಾವು ಅನುಭವಿಸಿರೋದು ಸತಿ ಏನು ಕೊರೋನಾ ಬಂದಿದ್ದು 2020 ನಾವು ಅನುಭವಿಸಿರೋದು ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಮ್ಮ ಕೇರ್ ನಾವೇ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದೆ. ಅಷ್ಟೇನು ಭಯ ಬೀಳೋದು ಬೇಕಾಗಿಲ್ಲ. ಸದ್ಯಕ್ಕೆ ಭಯ ಬೀಳೋದು ಆ ಥರ ಸೀರಿಯಸ್ ಏನಿಲ್ಲ. ಸೀರಿಯಸ್ ಇಲ್ಲ ಅಂತಲೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ. ನಮ್ಮ ಕೇರ್ ನಾವು ತೊಗೊಳ್ಬೇಕಾಗ್ತದೆ. ಯಾವುದು ಅವ್ರನ್ನ ಕೇಳ್ಬೇಕು, ನಾನು ಕೇಳ್ರಿ ನೀವು? ನೋಡ್ರಿ, ಈಗ ನಾನು ಅದಕ್ಕಿಂತ ಮುಂಚೆ ಏನಂದೆ, ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಿಸ್ತಿನ ಸಿಪಾಯಿ. ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ. ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತದೆ. ಹಂಗೆ ಬದಲಾವಣೆ ಮಾಡಬೇಕಾದ್ರೆ ಯಾರು ತೀರ್ಮಾನ ಮಾಡಬೇಕು? ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ಮಾಡಿದ್ರೆ ನಾವು ಹೈಕಮಾಂಡ್ ಬದ್ಧ ಆಗಿರ್ಬೇಕಾಗ್ತದೆ. ಯಾವುದು ಏನು ಆ ಥರ ಇಲ್ಲ. ಆ ಥರ ಅವ್ರು ನಮ್ಮ ಪಕ್ಷದ ಏನಕ್ಕೆ ರೀ? ಅವ್ರ ಪಕ್ಷದ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಪಕ್ಷದ ಬಗ್ಗೆ ಏನಕ್ಕೆ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಅವರು? ಈಗ ಅವ್ರ ಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡ್ತಾಯಿದ್ದೀವಾ? ನಮ್ಮ ಪಕ್ಷ ನಾವು ನಾವು ಏನು ಬೇಕಾದ್ ಮಾಡ್ಕೊತೀವಿ. ಮೊದಲೇ ಅವ್ರದ್ದು ನೋಡ್ಕೊಳ್ಳೋಕಿಲ್ಲ, ಯತ್ನಾಳ್ ಸರಿಪಡಿಸ್ಕೊಳ್ಳೋಕಿಲ್ಲ ಅವ್ರಿಗೆ. ಮೊದಲ ಯತ್ನಾಳ್ದು ಇದೆಯಲ್ಲ ಅದು ಸರಿಪಡಿಸ್ಕೊಳ್ಳೋಕೇಳಿ. ಯತ್ನಾಳ್ ಕಾಟನೇ ಅವ್ರು ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ದೆಲ್ಲ ಎಲ್ಲಿ ನೋಡ್ಕೊಂಡು ಕೂತವ್ರು ಅವರು. ಮೈಸೂರು ಸಾಲಲ್ಗೆ ತಮ್ಮಣ್ಣ ಅವರು ಆಯ್ಕೆ ಮಾಡಿದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಆಗ್ತಾ ಇದೆ ನಮಗೂ ಎಲ್ಲೋ ಒಂದು ಕಡೆ ನಮಗೂ ಅನಿಸ್ತಾ ಇದ್ದದ್ದು ನಮ್ಮ ರಾಜ್ಯದವ್ರನ್ನ ಯಾರೋ ಮಾಡಬೇಕಾಗಿತ್ತಂತ. ಆಚೆಯವ್ರನ್ನ ಕರ್ಕೊಂಡು ಬರೋದು ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲೇ ನಟಿಗಳು ಭಾಳ ಜನ ಇದ್ದಾರೆ, ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಆಯಿತು, ಈಗ ಅದು ನಾನು ಹೇಳ್ತಾ ಇಲ್ವಾ, ನನ್ನ ಅಭಿಪ್ರಾಯನೂ ಅದೇ ಇದೆ. ನಮ್ಮ ರಾಜ್ಯದವ್ರನ್ನ ಮಾಡಬೇಕಂತ ನನ್ನ ಅಭಿಪ್ರಾಯನೂ ಇದೆ. ಸರ್, ಈಗ ನೀವೇನು ಸಲಹೆ ಕೊಟ್ಟಿದ್ದೀರಾ ಅಂತೇಳಿ ವಿಜೇಂದ್ರ ಅವ್ರನ್ನ ಹೇಳ್ತಿದ್ದಾರೆ ನೋಡಿ ಸರ್. ಯಾರು ಸಲಹೆ ಕೊಟ್ಟಿದ್ದಾರೆ? ತಮ್ಮಣ್ಣ ಅವ್ರನ್ನ ಆಯ್ಕೆ ಮಾಡಕ್ಕೆ ನೀವೇ ಸಲಹೆ ಕೊಟ್ಟಿದ್ದೀರಾ ಅಂತ ಹೇಳ್ತಿದ್ದಾರೆ. ವಿಜೇಂದ್ರ ಯಾವಾಗ ಬಂದಿರೋ ಮಧ್ಯ ವಯಸ್ಸು ಯಾವಾಗ ವಹಿಸಿದ್ರಂತೆ ಅವರು? ಅವ್ರ ಜೊತೆಲಿ ಬಂದಿದ್ರಂತ? ಇಲ್ಲ, ನನ್ನ ಜೊತೆಲಿ ಬಂದಿರ್ಬೋದು ಅವರು, ಆ ಥರ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ರಾಜ್ಯದಲ್ಲೇ ಮಾಡಬೇಕಾಗುತ್ತೆ. ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ. ಆ ಥರ ಎಲ್ಲ ಊಹಾಪೋಹ ಸುದ್ದಿಗಳು. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೈಕಮಾಂಡ್ ನಿರ್ಧಾರ ತೊಗೊಂಡು ಮಾಡೋಂಗಿದ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ. ನಾವು ಹೈಕಮಾಂಡ್ ಪಕ್ಷದ ಶಿಸ್ತಿನ ಸಿಪಾಯಿ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟ ಇಲ್ಲ ಮಾಡ್ತಾಯಿದ್ವಿ. ಎಲ್ಲ ಕಡೆ ಮಾಸ್ಕ್ ಕಡ್ಡಾಯ ಮಾಡಬೇಕಂತ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದ್ದಾರೆ. ನಮ್ಮ ಸೇಫ್ಟಿ ನಾವು ನೋಡ್ಕೊಂಬಂದೆ. ನಾವು ಅನುಭವಿಸಿರೋದು ಸತಿ ಏನು ಕೊರೋನಾ ಬಂದಿದ್ದು 2020 ನಾವು ಅನುಭವಿಸಿರೋದು ತಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಮ್ಮ ಕೇರ್ ನಾವೇ ತೊಗೊಳ್ಬೇಕಾಗ್ತದೆ. ಹಾಗಾಗಿ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದೆ. ಅಷ್ಟೇನು ಭಯ ಬೀಳೋದು ಬೇಕಾಗಿಲ್ಲ. ಸದ್ಯಕ್ಕೆ ಭಯ ಬೀಳೋದು ಆ ಥರ ಸೀರಿಯಸ್ ಏನಿಲ್ಲ. ಸೀರಿಯಸ್ ಇಲ್ಲ ಅಂತಲೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ. ನಮ್ಮ ಕೇರ್ ನಾವು ತೊಗೊಳ್ಬೇಕಾಗ್ತದೆ. ಯಾವುದು ಅವ್ರನ್ನ ಕೇಳ್ಬೇಕು, ನಾನು ಕೇಳ್ರಿ ನೀವು? ನೋಡ್ರಿ, ಈಗ ನಾನು ಅದಕ್ಕಿಂತ ಮುಂಚೆ ಏನಂದೆ, ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶಿಸ್ತಿನ ಸಿಪಾಯಿ. ನಮ್ಮ ಕಾಂಗ್ರೆಸ್ ಪಕ್ಷ ಏನು ನಿರ್ಧಾರ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬದ್ಧ. ಸದ್ಯಕ್ಕೆ ಆ ಥರ ಏನಿಲ್ಲ. ಈ 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತದೆ. ಹಂಗೆ ಬದಲಾವಣೆ ಮಾಡಬೇಕಾದ್ರೆ ಯಾರು ತೀರ್ಮಾನ ಮಾಡಬೇಕು? ಹೈಕಮಾಂಡ್ ಮಾಡಬೇಕು. ಹೈಕಮಾಂಡ್ ಮಾಡಿದ್ರೆ ನಾವು ಹೈಕಮಾಂಡ್ ಬದ್ಧ ಆಗಿರ್ಬೇಕಾಗ್ತದೆ. ಯಾವುದು ಏನು ಆ ಥರ ಇಲ್ಲ. ಆ ಥರ ಅವ್ರು ನಮ್ಮ ಪಕ್ಷದ ಏನಕ್ಕೆ ರೀ? ಅವ್ರ ಪಕ್ಷದ ಬಗ್ಗೆ ನಾವು ಮಾತಾಡ್ತೀವಿ. ನಮ್ಮ ಪಕ್ಷದ ಬಗ್ಗೆ ಏನಕ್ಕೆ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದಾರೆ ಅವರು? ಈಗ ಅವ್ರ ಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡ್ತಾಯಿದ್ದೀವಾ? ನಮ್ಮ ಪಕ್ಷ ನಾವು ಏನು ಬೇಕಾದ್ ಮಾಡ್ಕೊತೀವಿ. ಮೊದಲೇ ಅವ್ರದ್ದು ನೋಡ್ಕೊಳ್ಳೋಕಿಲ್ಲ, ಯತ್ನಾಳ್ ಸರಿಪಡಿಸ್ಕೊಳ್ಳೋಕಿಲ್ಲ ಅವ್ರಿಗೆ.
ಮೊದಲ ಎತ್ನಾಲ್ದು ಇದೆಯಲ್ಲ ಅದು ಸರಿಪಡಿಸ್ಕೊಳಕ್ಕೆ ಹೇಳಿ. ಎತ್ನಾಲ್ ಕಾಟನೇ ಅವ್ರು ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನಮ್ಮದೆಲ್ಲ ಎಲ್ಲಿ ನೋಡ್ಕೊಂಡು ಕೂತವ್ರು ಅವರು.